ಸಾಕಷ್ಟು ಸಚಿವಾಕಾಂಕ್ಷಿಗಳಿದ್ದಾರೆ. 20 ಈಗಾಗಲೇ ಇರುವಂತಹ ಖಾಲಿ ಇರುವಂತಹ ಸ್ಥಾನ, ಆದ್ರೆ 43ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ. ಅವರೆಲ್ಲರೂ ಕೂಡ ಒಂದಷ್ಟು ಜನ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಈಗ ಅವರೆಲ್ಲರಿಗೂ ಕೂಡ ಡವ ಶುರುವಾಗಿದೆ. ಯಾಕಂದ್ರೆ ಮತ್ತೊಂದು ಸುತ್ತಿನ ಚರ್ಚೆಯನ್ನು ನಡೆಸುವಂತಹ ನಿಟ್ಟಿನಲ್ಲಿ ಸಿಎಂ ಹಾಗೂ ಮಾಜಿ ಸಿಎಂ ಈಗಾಗಲೇ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸಂಪುಟ ವಿಸ್ತರಣೆ ಚರ್ಚೆಗೆ ಸಿಎಂ ಮಾಜಿ ಸಿಎಂ ದೆಹಲಿಗೆ ಈಗ ಹೊರಟಿದ್ದಾರೆ. ದೆಹಲಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ಜೊತೆ ಚರ್ಚೆ ಇದೆ. ಸಂಪುಟ ಸೇರುವಂತಹ ಶಾಸಕರ ಪಟ್ಟಿಯನ್ನ ಫೈನಲ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ದೆಹಲಿಗೆ ಪ್ರಯಾಣಿಸಿದ್ದಾರೆ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಜೊತೆಗೆ ಹರಿಪ್ರಸಾದ್. ಏಕಕಾಲಕ್ಕೆ 20 ಸ್ಥಾನಗಳನ್ನ ಭರ್ತಿ ಮಾಡೋದಕ್ಕೆ ಹೈಕಮಾಂಡ್ ಸಮ್ಮತಿಯನ್ನ ಕೊಡುತ್ತಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕೆ. ಅದರ ಜೊತೆಗೆ ಹಳಬರೊಂದಿಗೆ ಹೊಸಬರಿಗೂ ಕೂಡ ಸಂಪುಟದಲ್ಲಿ ಸ್ಥಾನ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಅದೇ ರೀತಿ ಪಟ್ಟಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಕೂಡ ಕಳೆದ ಬಾರಿ ಈ ಪಟ್ಟಿಯನ್ನ 3 ಕೂಡ ಪ್ರತ್ಯೇಕ ಪಟ್ಟಿಗಳನ್ನ ತಗೊಂಡು ಹೋದಂತಹ ಸಂದರ್ಭದಲ್ಲಿ ಸೂಚನೆಯನ್ನ ಕೊಟ್ಟಿದ್ರು. ಈ 3 ಪ್ರತ್ಯೇಕ ಪಟ್ಟಿಗಳನ್ನ ನೋಡಿ ಗರಂ ಆಗಿದ್ರು ಅನ್ನುವಂತ ಮಾಹಿತಿ. ಹಾಗಾಗಿ ಈ ಬಾರಿಯ ಪಟ್ಟಿ ಹಾಗಾದ್ರೆ ಫೈನಲ್ ಆಗುತ್ತಾ, ಗ್ರೀನ್ ಸಿಗ್ನಲ್ ಸಿಗುತ್ತಾ, ಯಾವ ಪಟ್ಟಿಗೆ ಅಂತಿಮ ಮುದ್ರೆಯನ್ನ ಒತ್ತಲಾಗುತ್ತೆ ಅನ್ನುವಂತ ಪ್ರಶ್ನೆಗಳು ಸದ್ಯಕ್ಕಿದೆ. ಇವತ್ತೇ ಏನಾದ್ರೂ ಈ ಪಟ್ಟಿ ಅಂತಿಮ ಆದ್ರೆ ವಾರಾಂತ್ಯಕ್ಕೆ ಸಂಪೂರ್ಣ ಪಟ್ಟಿ ಏನಿದೆ ಅದು ಪ್ರಕಟ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇವತ್ತು ಗ್ರೀನ್ ಸಿಗ್ನಲ್ ಸಿಗುತ್ತಾ ಅನ್ನುವಂತ ಪ್ರಶ್ನೆ. ಸಾಕಷ್ಟು ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲೇ ಈಗಾಗಲೇ ಬೀಡು ಬಿಟ್ಟಿದ್ದಾರೆ. ಅದರ ಶಾಸಕರ ಜೊತೆಯಲ್ಲಿ ಪರಿಷತ್ ಸದಸ್ಯರು ಕೂಡ ಈಗಾಗಲೇ ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನು ಇಟ್ಟಿರೋದ್ರಿಂದ ಸಾಕಷ್ಟು ಒತ್ತಡ ಕೂಡ ಇದೆ. ಹಾಗಾಗಿ ಈ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ ಅನ್ನೋ ಪ್ರಶ್ನೆಯ ಜೊತೆಗೆ ಈ ಬಾರಿಯ ಪಟ್ಟಿಗಾದ್ರೂ ಅಂತಿಮ ಮುದ್ರೆ ಬೀಳುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕೆ ಈಗ ಇರೋದು. ಹಾಗಾಗಿ ಏನಾಗುತ್ತೆ ಅನ್ನೋ ಕುತೂಹಲ ಒಂದು ಕಡೆ ಆದ್ರೆ, ಸಚಿವಾಕಾಂಕ್ಷಿಗಳಿಗೂ ಕೂಡ ಎದೆ ಬಡಿತ ಜೋರಾಗಿದೆ. ನಮ್ಮ ಹೆಸರು ಈ ಬಾರಿ ಆದ್ರೂ ಫೈನಲ್ ಆಗುತ್ತಾ, ಮುಂದೆ ಉಳಿದಿರುವಂತಹ 2 ವರ್ಷಕ್ಕೆ ಆ ಅವಧಿಯಲ್ಲಾದ್ರೂ ಕೂಡ ನಾವು ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಬಹುದಾ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಶಾಸಕರು, ಪರಿಷತ್ ಸದಸ್ಯರು ಕೂಡ ಕಾದು ಕುಳಿತಿದ್ದಾರೆ. ಇವತ್ತು ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸುವಂತಹ ನಿಟ್ಟಿನಲ್ಲಿ ಸಿಎಂ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆಯಲ್ಲಿ ಬಿಕೆ ಹರಿಪ್ರಸಾದ್ ಮೂವರು ಕೂಡ ದೆಹಲಿ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಅನ್ನುವಂತ ಮಾಹಿತಿ. ಯಾರ ಪಟ್ಟಿಯಲ್ಲಿ ಹಳೆ ಬೇರು ಹೊಸ ಚಿಗುರು ಎರಡನ್ನೂ ಬ್ಯಾಲೆನ್ಸ್ ಮಾಡಿರುವಂತಹ ಪಟ್ಟಿ ಯಾರ ಬಳಿ ಸಿದ್ದವಾಗಿದೆ, ಯಾವ ಪಟ್ಟಿಗೆ ಅಂತಿಮವಾಗಿ ಮುದ್ರೆಯನ್ನು ಒತ್ತುತ್ತಾರೆ, ಯಾವ ಪಟ್ಟಿ ಫೈನಲ್ ಆಗುತ್ತೆ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ಏನಾಗುತ್ತೆ ಅನ್ನೋದು ಕಾದ್ ನೋಡ್ಬೇಕು. ಏನಾದ್ರೂ ಇವತ್ತೇ ಏನಾದ್ರೂ ಈ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದೆ ಆದಲ್ಲಿ, ಸಮ್ಮತಿ ಸಿಕ್ಕಿದ್ದೆ ಆದಲ್ಲಿ ಅಂತಿಮ ಪಟ್ಟಿ ಇವತ್ತು ಫೈನಲ್ ಆದ್ರೆ ವಾರಾಂತ್ಯದ ಒಳಗೆ ಸಂಪೂರ್ಣ ಸಂಪುಟ ರಚನೆ ಆದಂತೆ. ಅದಕ್ಕಾಗಿ ಈಗಾಗಲೇ ಸಾಕಷ್ಟು ಜನ ಕಾದು ಕುಳಿತಿದ್ದಾರೆ. ಯಾರಿಗೆ ಸಿಗುತ್ತೆ ಅವಕಾಶಗಳು ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ಅದರ ಜೊತೆಯಲ್ಲಿ ಸಚಿವಾಕಾಂಕ್ಷಿಗಳ ನಂಬರ್ಸ್ ಕೂಡ ಹೆಚ್ಚಾಗಿರೋದ್ರಿಂದ ಇರೋದು 20 ಸ್ಥಾನ. ಆದರೆ ಈಗಾಗಲೇ ಆಕಾಂಕ್ಷಿಗಳಿರೋದು 43ಕ್ಕೂ ಹೆಚ್ಚು, 50ಕ್ಕೂ ಹೆಚ್ಚು ಇದ್ದಾರೆ. ಹಾಗಾಗಿ ಸಚಿವ ಸಂಪುಟ ಏನ್ ಆಗತ್ತೆ, ಇವತ್ತು ಫೈನಲ್ ಆಗತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆಯ ಜೊತೆಗೆ ಸಿಎಂ ಹಾಗೂ ಮಾಜಿ ಸಿಎಂ ಜೊತೆಗೆ ಬಿಕೆ ಹರಿಪ್ರಸಾದ್ ಇವರೆಲ್ಲರೂ ಕೂಡ ಈಗ ದೆಹಲಿ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಅಂದುಕೊಂಡಂತೆ ಆದ್ರೆ ಸಚಿವರ ಪಟ್ಟಿಗೆ ಅಂತಿಮ ಮುದ್ರೆ ಬೀಳಲಿದೆ. ಹಾಗಾಗಿ ಬೆಂಗಳೂರಿನ ಎಚ್ಎಎಲ್ ವಿಮಾನ ನಿಲ್ದಾಣದಿಂದ ಈಗಾಗಲೇ ಪ್ರಯಾಣವನ್ನ ಬೆಳೆಸಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಹಾಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ಸಿಎಂ ಹಾಗೂ ಮಾಜಿ ಸಿಎಂ ಅವರ ಜೊತೆಯಲ್ಲಿ ತೆರಳಿದ್ದಾರೆ. ದೆಹಲಿ ತಲುಪಿದ ಬಳಿಕ ಅಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ಕೂಡ ನಡೆಸುತ್ತಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹನುಮಂತ್, ಈಗಾಗಲೇ ಸಿಎಂ ಹಾಗೂ ಮಾಜಿ ಸಿಎಂ ಬಿಕೆ ಹರಿಪ್ರಸಾದ್ ಇವರೆಲ್ಲರೂ ಕೂಡ ಲಾಸ್ಟ್ ಟೈಮ್ ಬೇರೆ ಬೇರೆ ಪ್ರತ್ಯೇಕ ಪಟ್ಟಿಗಳನ್ನ ತಗೊಂಡು ಹೋಗಿದ್ರು. ಈ ಬಾರಿಯೂ ಕೂಡ ಹಾಗಾದ್ರೆ ಪ್ರತ್ಯೇಕ ಪಟ್ಟಿಯೊಂದಿಗೆ ಹೋಗಿದ್ದಾರಾ ಅಥವಾ ಅಂತಿಮವಾಗಿ ಒಂದೇ ಪಟ್ಟಿ ಫೈನಲ್ ಮಾಡಿದ್ದಾರಾ? ಯಾವ ಪಟ್ಟಿ ಫೈನಲ್ ಆಗಬಹುದು, ಇವತ್ತೇ ಆಗಬಹುದಾ ಅನ್ನೋ 10 ಹಲವು ಪ್ರಶ್ನೆ. ಡೀಟೇಲ್ಸ್ ಏನಿದೆ? ಅಶ್ವಿನಿ, ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಕಳೆದ ಬಾರಿ ರಾಹುಲ್ ಗಾಂಧಿಯವರು ಕೊಟ್ಟಂತಹ ಸೂಚನೆಗಳನ್ನ ಪರಿಪಾಲನೆ ಮಾಡುವಂತ ನಿಟ್ಟಿನಲ್ಲಿ ಕಳೆದ ಬಾರಿ ಇದ್ದಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಅವರ ಪಟ್ಟಿ ಏನಿದೆ ಆ ಪಟ್ಟಿಯಲ್ಲೂ ಕೂಡ ಈಗ ಶಾರ್ಟ್ ಲಿಸ್ಟ್ ಆಗಿದೆ ಅನ್ನುವಂತ ಚರ್ಚೆಗಳು ಈಗ ಕಾಂಗ್ರೆಸ್ ಪಡಸಾಲೆಯಲ್ಲಿ ಜೋರಾಗಿ ಕೇಳಿ ಬರ್ತಾ ಇರುವಂತದ್ದು. ಕಾರಣ ಏನಂತಂದು ಹೇಳಿದ್ರೆ, ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಇದ್ದಂತ ಸಚಿವ ಸ್ಥಾನವನ್ನು ಪಡೆದು ಅಧಿಕಾರವನ್ನ ನಡೆಸಿದಂತ ಅವರನ್ನ ಹೆಸರಲ್ಲೇ ಲಿಸ್ಟ್ ಅಲ್ಲಿ ಇದ್ದಂತ ಕಾರಣಕ್ಕಾಗಿ ಅವರನ್ನ ಕೈ ಬಿಡಬೇಕು. ಕಳೆದ ಬಾರಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಅಲ್ಲಿ ಇದ್ದಂತವರಿಗೆ ಈ ಬಾರಿ 5 ಜನಕ್ಕೆ ಮಾತ್ರ ಅವಕಾಶ ಕೊಡಬೇಕು, ಉಳಿದಂತೆ ಹೊಸ ಮುಖಗಳಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂತ ಈ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಸೂಚನೆಯನ್ನ ಕೊಟ್ಟಿದ್ರು. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಯಾರಿಗೆ ಸಚಿವ ಸ್ಥಾನ ಕೊಡಬೇಕು, ಯಾಕೆ ಕೊಡಬೇಕು ಅನ್ನುವಂತ ವಿಚಾರದಲ್ಲಿ ಒಂದಷ್ಟು ಚರ್ಚೆಗಳಾಗುವಂತ ಸಾಧ್ಯತೆಗಳಿದಾವೆ. ಬಹುತೇಕ ಇವತ್ತು ಸಂಜೆಯ ಹೊತ್ತಿಗೆ ಏನಾದ್ರೂ ಸಭೆ ಏನಾದ್ರೂ ಮುಕ್ತಾಯವಾದ್ರೆ
ನಾಳೆಗೆ ಬರುವಂತ ಸಾಧ್ಯತೆಗಳಿದಾವೆ. ಒಂದೊಮ್ಮೆ ಏನಾದರೂ ಅಭಿಪ್ರಾಯಗಳ ಕ್ರೋಢೀಕರಣಗೊಳ್ಳುವಂತದಲ್ಲಿ ಒಮ್ಮತ ಮೂಡಲಿಲ್ಲ ಅಂತಂದ ಹೇಳಿದ್ರೆ ಸಹಜವಾಗಿ ನಾಳೆಯೂ ಕೂಡ ಸಭೆ ಮುಂದೂಡಿಕೆ ಆಗುವಂತ ಸಾಧ್ಯತೆಗಳಿದಾವೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಈ ವಾರದ ಒಳಗಡೆ ಪ್ರಮಾಣ ವಚನ ಸ್ವೀಕಾರದ ಕಾರ್ಯಕ್ರಮ ಆಗಬಹುದು ಅನ್ನುವಂತ ನಿರೀಕ್ಷೆಗಳು ಮತ್ತೆ ಚರ್ಚೆಗಳು ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ. ಅಂತಿಮವಾಗಿ ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಯಾರ ಹೆಸರಿಗೆ ರೈಟ್ ಮಾರ್ಕ್ ಆಗ್ತಾರೆ, ಅಂತಿಮ ಮುದ್ರೆ ಒತ್ತುತ್ತಾರೆ, ಅವರಿಗೆ ಸಚಿವ ಸ್ಥಾನದ ಸಿಗುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ಆದ್ರೆ ಒಂದಂತೂ ಸತ್ಯ, ಮುಂಬರುವಂತ ಚುನಾವಣೆಯ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡೇ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಾಕಷ್ಟು ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಾ ಇದೆ. ಅಶ್ವಿನಿ, ಹನುಮಂತ್, ಅದರ ಜೊತೆಯಲ್ಲಿ ಕಳೆದ ಬಾರಿಯ ಒಂದಷ್ಟು ಸೂತ್ರಗಳನ್ನ ಗಮನಿಸಿದ್ವಿ. ಈ ಬಾರಿ ಯಾವ ಸೂತ್ರವನ್ನ ಹಾಗಾದ್ರೆ ಅಳವಡಿಕೆ ಮಾಡ್ಕೊಳ್ಬಹುದು? ಖಾಲಿ ಇರೋದು 20 ಸ್ಥಾನ, ಯಾವ ರೇಷಿಯೋವನ್ನ ಪಾಲನೆ ಮಾಡಬಹುದು? ಏನ್ ಇನ್ಸೈಡ್ ಮಾಹಿತಿ ಇದೆ ಅದ್ರ ಬಗ್ಗೆ? ಅಶ್ವಿನಿ, ಇರುವ 20 ಸ್ಥಾನಗಳಿಗೆ 45ಕ್ಕೂ ಹೆಚ್ಚು ಜನ ಪ್ರಬಲವಾದಂತ ಲಾಬಿಯನ್ನ ದೆಹಲಿ ಮಟ್ಟದಲ್ಲೇ ಮಾಡ್ತಾ ಇದ್ದಾರೆ. ಅದರಲ್ಲಿ 5ರಿಂದ 6 ಬಾರಿ ಗೆದ್ದಂತ ಶಾಸಕರಿದ್ದಾರೆ, 2ರಿಂದ 3 ಬಾರಿ ಗೆದ್ದಂತ ಶಾಸಕರಿದ್ದಾರೆ, ಮೊದಲ ಬಾರಿ ಗೆದ್ದಂತ ಶಾಸಕರಿದ್ದಾರೆ. ಅದರ ಜೊತೆಗೆ ವಿಧಾನ ಪರಿಷತ್ನ ಸದಸ್ಯರು ಕೂಡ ಹೋಗಿ ತಮಗೂ ಕೂಡ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂತ ಲಾಬಿಯನ್ನ ಜೋರಾಗಿ ನಡೆಸ್ತಾ ಇದ್ದಾರೆ. ಇಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿಗಳು ಕೂಡ ಹೊಸಬರಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂತ ಅಭಿಪ್ರಾಯಗಳನ್ನ ಇಟ್ಕೊಂಡಾಗ್ಲೂ ಕೂಡ ಸಿದ್ದರಾಮಯ್ಯನವರು ಮತ್ತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿರಿತನ ಮತ್ತು ಕಿರಿತನ ಎರಡೂ ಕೂಡ ಹಳೆಬೇರು ಹೊಸ ಚಿಗುರಿನ ಮಾದರಿಯಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಆಗುವಂತ ನಿಟ್ಟಿನಲ್ಲಿ ಒಂದಷ್ಟು ಅಭಿಪ್ರಾಯಗಳನ್ನ ಮಂಡಿಸುವಂತ ಸಾಧ್ಯತೆ ಇದೆ. ಇದನ್ನ ಮೀರಿಯೂ ಕೂಡ ತಮ್ಮ ಬೆಂಬಲಿಗರು ತಮಗೆ ರಾಜಕೀಯ ಸಂಕಷ್ಟದ ಸಂದರ್ಭದಲ್ಲಿ ಯಾರೆಲ್ಲ ಜೊತೆಗೆ ನಿಂತಿದ್ರು, ರಾಜಕೀಯ ದಾರಿಯುದ್ದಕ್ಕೂ ಕೂಡ ಯಾರೆಲ್ಲ ಅವರ ಜೊತೆಗೆ ನಿಂತಿದ್ರು ಅಂತವರಿಗೂ ಕೂಡ ಮಣೆ ಹಾಕಿಸುವಂತ ನಿಟ್ಟಿನಲ್ಲಿ ಅವರವರ ಅಭಿಪ್ರಾಯಗಳನ್ನು ಮಂಡಿಸುವಂತ ಸಾಧ್ಯತೆ ಇದೆ. ಆದ್ರೆ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿರುವಂತದ್ದು ಏನಂತ ಹೇಳಿದ್ರೆ, ಮುಂಬರುವಂತ ಚುನಾವಣೆಯ ದೃಷ್ಟಿಕೋನದಲ್ಲಿ ಸರ್ಕಾರ ಮತ್ತು ಪಕ್ಷದ ನಡುವೆ ಸಮನ್ವಯತೆ ಮತ್ತು ಕ್ಷೇತ್ರಗಳಲ್ಲಿ ಪಕ್ಷಕ್ಕೆ ಕೊಡುಗೆ ಈ ಎಲ್ಲ ಆಧಾರಿತವಾಗಿ ಕ್ಷೇತ್ರಗಳ ಮೇಲೆ ಮತ್ತು ಜಿಲ್ಲಾ ರಾಜಕಾರಣ ಮೇಲೆ ಹಿಡಿತ ಇವೆಲ್ಲವನ್ನೂ ಕೂಡ ಕ್ರೋಢೀಕರಿಸಿಕೊಂಡೇ ಸಚಿವ ಸ್ಥಾನವನ್ನು ನೀಡುವ ನಿಟ್ಟಿನಲ್ಲಿ ಒಂದಷ್ಟು ಚಿಂತನೆ ನಡೆಸಿದೆ ಅನ್ನುವಂತ ಮಾಹಿತಿಗಳು ಈಗ ಚರ್ಚೆಯಲ್ಲಿದ್ದಾವೆ. ಅಶ್ವಿನಿ, ರೈಟ್ ಹನುಮಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.